ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. 1813 ಇಸವಿ ಈಸ್ಟ್ ಇಂಡಿಯಾ ಕಂಪನಿ 1,00,000 ರೂಪಾಯಿ ಹಣವನ್ನು ಎತ್ತಿಟ್ಟು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿ ಅಂದಾಗ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ಬೇಕೋ ಭಾರತೀಯ ಮಾದರಿಯ ಶಿಕ್ಷಣ ಬೇಕೋ ಅನ್ನೋ ವಿಚಾರದ ಬಗ್ಗೆ ಸುದೀರ್ಘ ಚರ್ಚೆ ನಡೆದು ಯಾವುದೇ ತೀರ್ಮಾನಕ್ಕೆ ಬರದೇ ಇದ್ದಾಗ ಲಾರ್ಡ್ ವಿಲಿಯಂ ಬೆಂಟಿಕ್ ಏನು ಹೇಳ್ತಾನೆ, ಇದನ್ನು ಬ್ಯಾಬಿಂಗ್ಟನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಒಪ್ಪಿಸ್ಬಿಡ್ತಾನೆ, ನೀನು ತೀರ್ಮಾನ ಮಾಡು ಅಂತ. ಆ ಲಾರ್ಡ್ ಬ್ಯಾಬಿಂಗ್ಟನ್ ಮೆಕಾಲೆ ಏನು ಮಾಡ್ತಾನೆ ಅಂದರೆ, ಇಂಗ್ಲೀಷ್ ಮಾದರಿಯ ಶಿಕ್ಷಣವನ್ನು ಕೊಡೋಣ, ಇಂಗ್ಲೀಷ್ ಮಾಧ್ಯಮದಲ್ಲೇ ಕೊಡೋಣ ಅನ್ನೋ ತೀರ್ಮಾನವನ್ನು ತಗೋತಾನೆ. ಆವತ್ತಿನಿಂದ ಭಾರತದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯೋಕ್ಕೆ ಶುರುವಾಗಿದೆ. ಈಗ ಅನೇಕ ಜನ ಪ್ರಶ್ನೆ ಕೇಳ್ತಿದ್ದಾರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಬೇಕಾ ನಮ್ಮ ಮಕ್ಕಳಿಗೆ ಅಥವಾ ಮಾತೃಭಾಷೆಯಲ್ಲಿ ಕೊಡಬೇಕಾ ಅಂತ. ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಏಕೆ ಬೇಕು, ಹೇಗೆ ಸಾಧ್ಯ ಎನ್ನುವ ಪುಸ್ತಕ ಸಂಪಾದಕರು ವೆಂಕಟೇಶ್ ಮಾಚಕನೂರ್ ಅವರು. ಭಾರತದಲ್ಲಿ ವಿಶ್ವದಲ್ಲಿ ಸುಮಾರು 7,000 ಭಾಷೆಗಳಿವೆ. ಆ 7,000 ಭಾಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಜನ ಮಾತನಾಡುವ 30 ಭಾಷೆಗಳ ಪಟ್ಟಿಯನ್ನು ಮಾಡ್ತು ಅಂದರೆ ಅದರಲ್ಲಿ 11 ಭಾರತೀಯ ಭಾಷೆಗಳು ಬರುತ್ತೆ. ಅದರಲ್ಲಿ ಕನ್ನಡವೂ ಸಹ ಒಂದು ಸೇರಿಕೊಂಡಿದೆ. ಈ 11 ಭಾಷೆಗಳಲ್ಲಿ 3 ಭಾಷೆಗಳು ಅಂದರೆ 1,000 ವರ್ಷಗಳಿಂತಲೂ ಹೆಚ್ಚಿನ ಇತಿಹಾಸ ಇರುವ ಭಾಷೆಗಳನ್ನು ಹುಡುಕೋಕ್ಕೆ ಶುರು ಮಾಡ್ತು ಅಂತ ಹೇಳ್ತಂದರೆ ಮರಾಠಿ, ಕನ್ನಡ, ತಮಿಳು ನಿಲ್ಲುತ್ತೆ. ಈಗ ಪ್ರಶ್ನೆ ಬಂದದ್ದು ಅಂದರೆ, ನಮ್ಮ ಕರ್ನಾಟಕ ಅಂತ ತಗೊಂಡ್ರೆ ಅಲ್ಲಿ 150 ಭಾಷೆಗಳು ಸಿಗುತ್ತೆ. ಅದರಲ್ಲಿ 20 ಭಾಷೆಗಳನ್ನು ಮಾತನಾಡೋ ಜನ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ಅಂದರೆ 20 ಮಾತೃಭಾಷೆಗಳಲ್ಲೂ ಶಿಕ್ಷಣವನ್ನು ಕೊಡಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಅದು ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಿರೋ ಕಾರಣ ಕನ್ನಡದಲ್ಲೇ ಕೊಡಬೇಕು ಅನ್ನೋ ಮಾತಿದೆ. ಹಾಗಾಗಿ ಸಣ್ಣ ಗೊಂದಲ ಉಂಟಾಗಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕಾ, ಪ್ರಾದೇಶಿಕ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕಾ? ಈ ಇಬ್ಬರ ವಾಗ್ಯುದ್ಧದಲ್ಲಿ ಚರ್ಚೆಯಲ್ಲಿ ಇಂಗ್ಲೀಷ್ ಸದ್ದಿಲ್ಲದ ಹಾಗೆ ಮುಂದುವರಿತಾ ಇದೆ. ನಮ್ಮ ತಾಯಂದಿರಂತೂ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ಮಕ್ಕಳು ಇಂಗ್ಲೀಷಲ್ಲೇ ಕಲೀಲಿ, ಇಂಗ್ಲೀಷಲ್ಲಿ ಕರೆತರೆ ಅನ್ನ ಖಚಿತ ಅನ್ನೋದು ಅವರ ವಾದ. ಒಪ್ಪೋಣ ಅವರ ವಾದವನ್ನು. ಆದರೆ ಜ್ಞಾನ, ತಿಳುವಳಿಕೆ, ಸಂಸ್ಕೃತಿ ಅನ್ನೋ ಪ್ರಶ್ನೆ ಬಂದಾಗ ಅದು ಮಾತೃಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಆಗಲಿ ಮತ್ತೊಂದು ಭಾಷೆಯಲ್ಲಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಏಕೆ ಬೇಕು, ಹೇಗೆ ಸಾಧ್ಯ, ವೆಂಕಟೇಶ್ ಮಾಚಕನೂರ್ ಸಂಪಾದಿಸಿರುವ ಈ ಒಂದು ಪುಸ್ತಕದಲ್ಲಿ 25ಕ್ಕೂ ಹೆಚ್ಚು ಮಹನೀಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಮ್ಮೆ ಓದೋಣ. ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಧರ್ BC ಅಂತ ಹೇಳಿ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ವೃತ್ತಿಯಲ್ಲಿ ವ್ಯವಸ್ಥಾಪಕನಾಗಿ JJ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿದ್ದೇನೆ. ನನ್ನ ಹವ್ಯಾಸಗಳು ವೃತ್ತಪತ್ರಕ್ಕೆ ಓದುವುದು, ಚದುರಂಗ ಆಡುವುದು ಮತ್ತು ಜಿಯೋಪಾಲಿಟಿಕ್ಸ್ ಫಾಲೋ ಮಾಡುವುದು. ಶಶಿಧರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಸಿಹಿಜೀವಿ ವೆಂಕಟೇಶ್ವರ, ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚೌಡಗೊಂಡನಹಳ್ಳಿನವರು. ಈಗ ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಕ್ಯಾನ್ಸರ್ದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳಲ್ಲಿ ಮೊದಲನೇದಾಗಿ ನಾನು ಲೇಖಕ ಮತ್ತು ಕವಿಯಾಗಿ ಸುಮಾರು ಈಗಾಗಲೇ 31 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇನೆ. ಹಾಗೂ ಪತ್ರಿಕೆಗಳ ಲೇಖನಗಳನ್ನು ಬರೀತೇನೆ. ಹವ್ಯಾಸಿ ಹಾಡುಗಾರ, ಹವ್ಯಾಸಿ ನಾಟಕಕಾರ, ಒಂದು ಬ್ಲಾಗ್ ನಾನು ರನ್ ಮಾಡ್ತಾ ಇದ್ದೇನೆ. ವೆಂಕಟೇಶ್ವರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಶ್ರೀ ಅಂತ. ನನ್ನ ಹಾಸನ ಜಿಲ್ಲೆ ಶಾಂತಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನನ್ನ ಹವ್ಯಾಸ ಪುಸ್ತಕಗಳನ್ನ ಓದುವುದು ಮತ್ತು ಪದಬಂಧ ಬಿಡಿಸುವುದು.
ಜಯಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ 4ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಅನುಪಮ. ನಾನು ಕೊಪ್ಪಳ ಜಿಲ್ಲೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಚೆಸ್ ಆಡುವುದು ಮತ್ತು ಸಿಂಗಿಂಗ್ ಆಲಿಸುವುದು, ಹಾಡುಗಳನ್ನು ಸಂಗೀತವನ್ನು ಆಲಿಸುವುದು. ನಾನು ವೃತ್ತಿಯಾಗಿ ಸಹಾಯಕ ವ್ಯವಸ್ಥಾಪಕರಾಗಿ ಹಾಲಿನ ಡೈರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಬಹಳ ಸಂತೋಷ ಅನುಪಮ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ವಾಸವಾಗಿರ್ತಕ್ಕಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು. ತಮ್ಮ ಸೋದರಿ ದಿವಂಗತ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ಹೆಸರಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮೊದಲ 2 ಪುಸ್ತಕಗಳನ್ನು ನೋಡೋಣ. ಸುಧಾಮೂರ್ತಿ ಬರೆದ ಕಾದಂಬರಿ ಹಕ್ಕಿಯ ತೆರೆದಲ್ಲಿ, ನನ್ನೊಳಗಿನ ಹಾಡು ಕ್ಯೂಬಾ, GN ಮೋಹನ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಇತ್ತೀಚಿನ ಕೇಂದ್ರ ಬಜೆಟ್ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಸಹಯೋಗದೊಂದಿಗೆ ಕರ್ನಾಟಕದ ಯಾವ ಐತಿಹಾಸಿಕ ತಾಣವನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರವನ್ನಾಗಿ ಮೆಗಾ ಟೂರಿಸಂ ಹಬ್ ಅಭಿವೃದ್ಧಿಪಡಿಸಲು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಮೈಸೂರು ಮತ್ತು ಶ್ರೀರಂಗಪಟ್ಟಣ, ಕಲಬುರ್ಗಿ ಮತ್ತು ವಿಜಯಪುರದ ಕೋಟೆಗಳು, ಹಂಪಿ ಮತ್ತು ಬಾದಾಮಿ, ಬೇಲೂರು ಮತ್ತು ಹಳೆಯ ಬೀಡು. ಮೊದಲಿಗೆ ಬಜರೊತ್ತಿದ್ದು ಶಶಿಧರ್, ಆನಂತರ ಅನುಪಮ. ಶಶಿಧರ್. ಹಂಪಿ ಮತ್ತು ಬಾದಾಮಿ. ಆಯ್ಕೆ 3. ತಮ್ಮ ಉತ್ತರ ಅನುಪಮ? 2ನೇದು ಕಲಬುರ್ಗಿ ಮತ್ತು. ಉತ್ತರವನ್ನು ನೋಡೋಣ. ಹಂಪಿ ಮತ್ತು ಬಾದಾಮಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಕ್ಕಿಯ ತೆರೆದಲ್ಲಿ ಎನ್ನುವ ಕಾದಂಬರಿಯನ್ನು ಶಶಿಧರ್ ಅವರಿಗೆ ಕೊಟ್ಟಿದ್ದೇವೆ. ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣವಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ಹೇಳ್ತಂದರೆ ಅದು ಹಂಪಿ. ಹಾಗೆಯೇ ಚಾಲುಕ್ಯರ ರಾಜಧಾನಿ ಏನಿದೆ ಅದು ಬಾದಾಮಿ. ಇವೆರಡನ್ನೂ ಸೇರಿಸಿಕೊಂಡು ಜಾಗತಿಕ ಮಟ್ಟದ ಮೆಗಾ ಟೂರಿಸಂ ಹಬ್ಬನ್ನು ಆರಂಭಿಸಬೇಕು ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ 2 ಒಪ್ಪಿಕೊಂಡಿದೆ. ಮುಂದಿನ 2 ಪುಸ್ತಕಗಳು ಕಾಡುವ ಕಾದಂಬರಿ ತುಂಗ, ವಿ ಗಾಯತ್ರಿ ಬರೆದಿರುವಂಥದ್ದು. ನಂಜಿಲ್ಲದ ಪದಗಳು, ಎನ್ ರವಿಕುಮಾರ್ ಟೆಲೆಕ್ಸ್ ಬರೆದಿರುವಂಥದ್ದು. ಪ್ರಶ್ನೆ: ಸಂದೇಶಗಳನ್ನು ಕಳುಹಿಸುವವರು ಮತ್ತು ಸ್ವೀಕರಿಸುವವರನ್ನು ಬಿಟ್ಟು ಮಧ್ಯದಲ್ಲಿ ಮತ್ಯಾರೋ ಕಂಪನಿಗಳೂ ಸಹ ಓದಲು ಸಾಧ್ಯವಿಲ್ಲದಂತಹ ತಂತ್ರಜ್ಞಾನ ಯಾವುದು? ಆಯ್ಕೆಗಳು ಬರೋದಕ್ಕೆ ಮೊದಲು ಬಜರ್ ಒತ್ತಿದ್ದು ವೆಂಕಟೇಶ್ವರ್, ಆನಂತರ ಜಯಶ್ರೀ, 3ನೇಯವರಾಗಿ ಬಜರ್ ಒತ್ತಿದ್ದಾರೆ ಶಶಿಧರ್, 4ನೇಯದು ಅನುಪಮ. ಹೇಳಿ ವೆಂಕಟೇಶ್ವರ್. ಸರ್, ಎನ್ಕ್ರಿಪ್ಷನ್ ಅಂತ ಕರಿತೀವಿ ಸರ್. ಎಂಥದ್ದು? ಎನ್ಸ್ಕ್ರಿಪ್ಷನ್. ಸ್ಪೆಲ್ಲಿಂಗ್ ಹೇಳಿ. ENCRIPTION. ಎನ್ಕ್ರಿಪ್ಷನ್. ತಮ್ಮ ಉತ್ತರ ಮೇಡಮ್? ಗೊತ್ತಿಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಆಯ್ಕೆಗಳನ್ನು ನೋಡೋಣ. ಇಂಟರ್ನೆಟ್ ವೇಗವನ್ನು ಹೆಚ್ಚಿಸುವ ತಂತ್ರಜ್ಞಾನ, ಜಾಹೀರಾತುಗಳನ್ನು ನಿರ್ಬಂಧಿಸುವ ವ್ಯವಸ್ಥೆ, ಡೀಪ್ ಫೇಕಿಂಗ್, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಉತ್ತರವನ್ನು ನೋಡೋಣ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಸರಿಯಾದ ಉತ್ತರ ಆಗಿತ್ತು. ಪೂರ್ಣ ಉತ್ತರ ಕೊಡಲಿಲ್ಲ ಶಶಿಧರ್ ಅವರು, ಬರೀ ಎನ್ಕ್ರಿಪ್ಷನ್ ಅಂತ ಮಾತ್ರ ಹೇಳಿದರು. ಆದರೆ ಉತ್ತರ ಅವರಿಗೆ ಗೊತ್ತಿದೆ ಅನ್ನೋದು ನಮಗೆ ಮನವರಿಕೆ ಆದ ಕಾರಣ 1 ಪುಸ್ತಕ, ನಂಜಿಲ್ಲದ ಪದಗಳು ಎನ್ನುವ 1 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ವೆಂಕಟೇಶ್ವರ್ ಅವರಿಗೆ. ಏನು ಹೀಗೆ ಹೇಳಿದ್ರೆ, ಯಾಕಂದರೆ ನಾವು ಒಂದು ಮಾಹಿತಿಯನ್ನು ಯಾರಿಗೋ ಒಬ್ಬರಿಗೆ ಕಳಿಸ್ತೇವೆ, ಒಂದು ಸಂದೇಶವನ್ನು. ಮಧ್ಯದಲ್ಲಿ ಯಾರಾದರೂ ಕದ್ದು ಕೇಳಿದ್ರೆ, ಅದನ್ನು ಕದ್ದು ಓದಿದ್ರೆ
ಎಷ್ಟೋ ಗುಟ್ಟುಗಳನ್ನು, ಖಾಸಗಿ ವಿಚಾರಗಳನ್ನು ನಾವು ಹಂಚ್ಕೋತಾ ಇರ್ತೇವೆ. ಹಾಗೆ ಗೊತ್ತಾಗಬಾರ್ದು ಅಂತ ಹೇಳಿ ಈ ಒಂದು ತಂತ್ರಜ್ಞಾನ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅನ್ನೋದನ್ನು ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ವ್ಯಾಟ್ಸಪ್ ಮತ್ತು ಸಿಗ್ನಲ್ ಈ ಎರಡೂ ಸಂಸ್ಥೆಗಳು ಇದನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ನಿರ್ಭೀತವಾಗಿ ನಮ್ಮ ಮಾಹಿತಿಗಳನ್ನು ನಾವು ಹಂಚ್ಕೋಬಹುದು ಅಂತ ಸಂಸ್ಥೆಗಳು ಹೇಳುತ್ತೆ. ಆದರೆ ತೀರಾ ಖಾಸಗಿ ಆಗಿರೋ ವಿಚಾರಗಳನ್ನು ಮುಖತಃ ಮಾತನಾಡೋದು ಒಳ್ಳೆಯದೇ ಹೊರತು ಯಾವ ಕಾರಣಕ್ಕೂ ಈ ವಿದ್ಯುನ್ಮಾನ ಉಪಕರಣಗಳನ್ನು ನಂಬುವ ಹಾಗೆ ಇಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೆಯದು. ಸಂಧ್ಯಾರಾಗ ಆನಾ ಕೃಷ್ಣರಾವ್ ಅವರು ಬರೆದ ಕಾದಂಬರಿ, ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದ ನೆಟ್ ನೋಟ ಎನ್ನುವ ಪುಸ್ತಕ. ಪ್ರಶ್ನೆ: ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಭಾರತಕ್ಕೆ ಹೋರ್ಮುಜ್ ಜಲಸಂಧಿ ಯಾಕೆ ಮುಖ್ಯ ಅಂತ ತಿಳ್ಕೋಬೇಕಾಗಿದೆ. ಬಜರ್ ಒತ್ತಿದ್ದಾರೆ. ಅದು ಮುಖ್ಯವಾಗಿ ಯಾಕಂದರೆ ನಮ್ಮ ದೇಶಕ್ಕೆ ನಮ್ಮ ಆಯಿಲ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು, ನಮ್ಮ ದೇಶಕ್ಕೆ ಅದ್ರ ಮುಖಾಂತರ ಬರಬೇಕಾಗುತ್ತೆ. ಯಾವುದೇ ನಮ್ಮ ವಸ್ತುಗಳು ನಮ್ಮ ದೇಶಕ್ಕೆ ಬೇಕಾದ ಆಯಿಲ್ಲು ಮತ್ತು ರಸಗೊಬ್ಬರ ನಮ್ಮ ದೇಶಕ್ಕೆ. ನಾನು ಆಯ್ಕೆಗಳು ಕೊಡ್ತೇನೆ, ಸರಿಯೋದ್ರೆ, ಯಾಕಂದರೆ ಬಹಳ ಉದ್ದಕ್ಕೆ ಹೇಳ್ತಾ ಇದ್ದೀರಿ. ಒಂದು ಅಥವಾ ಎರಡು ಶಬ್ದ ಇದ್ದರೆ ಸಾಕು. ಕೇಳೋಣ ಶಶಿಧರ್ ಅವರನ್ನು. ನಮ್ಮ ದೇಶಕ್ಕೆ ಅವಶ್ಯಕವಾದ ಕಚ್ಚಾ ತೈಲ ನಿರಂತರ ಪೂರೈಕೆಗೆ ಅದು ಅತ್ಯಂತ ಮಹತ್ವಪೂರ್ಣ ಜಲಸಂಧಿ. ಆಯ್ಕೆಗಳು: ಭಾರತ ಶ್ರೀಲಂಕಾ ಸಂಪರ್ಕ ಮಾರ್ಗ, ಆಫ್ರಿಕಾಕ್ಕೆ ತೆರಳುವ ಏಕೈಕ ಮಾರ್ಗ, ಕಚ್ಚಾ ತೈಲದ ಆಮದು ಮಾರ್ಗ ಹಾಗೂ ಯುರೋಪಿನ ಸಮುದ್ರ ಮಾರ್ಗ. ಈಗ ಹೇಳಿ ವೆಂಕಟೇಶ್ವರ್. ಕಚ್ಚಾ ತೈಲದ ಆಮದು ಮಾರ್ಗ ಸರ್. ಶಶಿಧರ್. ಕಚ್ಚಾ ತೈಲದ ಆಮದು ಮಾರ್ಗ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಂಧ್ಯಾರಾಗ ಕಾದಂಬರಿಯನ್ನು ಕೊಡ್ತಾ ಇದ್ದೇನೆ ಶಶಿಧರ್ ಅವರಿಗೆ. ನೆಟ್ ನೋಟ ಪುಸ್ತಕವನ್ನು ವೆಂಕಟೇಶ್ವರ್ ಅವರಿಗೆ ಕೊಟ್ಟಿದ್ದೇವೆ. ತಾವು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ರಿ ಅಲ್ವಾ? ಹಾಗಾಗಿ ಮತ್ತು ಒಂದೊಂದು ಪುಸ್ತಕ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದೇನೆ ಶಶಿಧರ್ಗೆ. ನನ್ನೊಳಗಿನ ಹಾಡು ಕ್ಯೂಬಾ, ತುಂಗ ಎನ್ನುವ ಕೃತಿಯನ್ನು ವೆಂಕಟೇಶ್ವರ್ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ದೇಶಕ್ಕೆ ಅಗತ್ಯವಾಗಿರ್ತಕ್ಕಂಥ 80% ಕಚ್ಚಾ ತೈಲ ಏನಿದೆ ಅದು ಇರಾನ್ ಮತ್ತು ಒಮಾನ್ ದೇಶಗಳ ಮೂಲಕ ಬರ್ತಾ ಇದೆ. ಇರಾಕ್, ಸೌದಿ ಅರೇಬಿಯಾ, UAE ಸಹ ಇದೇ ಮಾರ್ಗಗಳ ಮೂಲಕ ನಮಗೆ ಕಚ್ಚಾ ತೈಲವನ್ನು ಪೂರೈಸ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ರಸಗೊಬ್ಬರ, ದೈನಂದಿನ ಬಳಕೆಯ ವಸ್ತುಗಳು ಇವೆಲ್ಲವೂ ಹೆಚ್ಚಾಗೋದಕ್ಕೆ ಕಾರಣ ಈ ಜಲಸಂಧಿ ಏನಿತ್ತು ಅದು ನಿರ್ಬಂಧಕ್ಕೆ ಒಳಗಾಗಿರೋದು ಕಾರಣ ಆಗಿತ್ತು. ಆದರೆ ಈಗ ಯುದ್ಧ ಮುಗಿದ ಲಕ್ಷಣಗಳು ಕಂಡು ಬರ್ತಾ ಇರೋ ಕಾರಣ ಇನ್ನು ಮೇಲಾದರೂ ಇವುಗಳ ಬೆಲೆ ಕಡಿಮೆಯಾಗಬಹುದಾ ಅಂತ ಶ್ರೀಸಾಮಾನ್ಯ ನಿರೀಕ್ಷೆ ಮಾಡ್ತಾ ಇದ್ದರೆ ತಜ್ಞರು ಹೇಳ್ತಾರೆ, ಹೌದಪ್ಪ ಯುದ್ಧ ನಿಂತಿದೆ, ಆದರೆ ಬೆಲೆಗಳೆಲ್ಲ ಇಳಿಬೇಕಾದ್ರೆ ಇನ್ನೂ ಒಂದು 6 ತಿಂಗಳಾದರೂ ಬೇಕು ಅಂತ ಹೇಳ್ತಾರೆ. ಕಾದು ನೋಡೋಣ. ಮುಂದಿನ 2 ಪುಸ್ತಕ ಮಂಜಿನರ ಮನೆಯಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಂಥ ಪುಸ್ತಕ, ಮೇಘನಾ ಸುಧೀಂದ್ರ ಬರೆದ ಪಾಥೇರಸ್ ಎನ್ನುವ ಪುಸ್ತಕ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಜ್ಯಾ, ಹೋ, ಯೋ, ನೆ, ಳು. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೂ ಬಜ್ಜರುತ್ತಿಲ್ಲ. ಉತ್ತರವನ್ನು ನೋಡೋಣ. ರಾಜ್ಯದ ಹೊಸ ಯೋಜನೆಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ 2 ಪುಸ್ತಕ ದರಗುಟ್ಟಿ ಮಳೆ ಸುರಿದು ಎನ್ನುವ ಕಾದಂಬರಿ, ಮಮತಾ ಪ್ರಭು ಬರೆದಿದ್ದಾರೆ. ಪ್ರಗತಿಯ ಪಥದಲ್ಲಿ ಉಷಾ ನವರತ್ನರಾಮ್ ಬರೆದ ಕಾದಂಬರಿ. ಪ್ರಶ್ನೆ ಈಗ ಬಂತು. 4 ಲೆಕ್ಕಗಳನ್ನು ಮಾಡಬೇಕು, ಉತ್ತರಗಳನ್ನು ಕೂಡಬೇಕು, ಅಂತಿಮ ಉತ್ತರವನ್ನು ನೀಡಬೇಕು. ಲೆಕ್ಕಗಳು ಈಗ ಬಂತು. 79 ಕೂಡು 38, 97 ಕಳೆ 45, 32 ಗುಣಿಸು 9, 288 ಭಾಗಿಸು 8.
ವೆಂಕಟೇಶ್ವರ ಬಜರ್ ಒತ್ತಿದ್ದಾರೆ. ಉತ್ತರ 773. ಎರಡನೇದಾಗಿ ಬಜರ್ ಒತ್ತಿರೋದು 88. ಜಯಶ್ರೀ ಅವರು. ಉತ್ತರ 88. ಅಲ್ಲಮ್ಮ, ಅಂತಿಮ ಉತ್ತರ 4 ಲೆಕ್ಕಗಳನ್ನು ಮಾಡಿ ಕೂಡಿ ಕೊನೆ ಉತ್ತರ ಹೇಳಬೇಕು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 117, 52, 288, 36 ಎಲ್ಲವನ್ನು ಕೂಡಿದ್ರೆ 493 ಬಂತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. 2 ಪುಸ್ತಕ ನನ್ನಲ್ಲೇ ಉಳಿತು. ಕೊನೆಯ 2 ಪುಸ್ತಕಗಳು, ಕೊನೆಯ ಹೀರೋಗಳು, ಭಾರತ ಸ್ವಾತಂತ್ರ್ಯದ ಕಾಲಾಳು ಯೋಧರು, ಪಿ ಸಾಯಿನಾಥ್ ಬರೆದಿರುವಂಥದ್ದು, ಸ್ಮೋಕಿಂಗ್ ಝೋನ್, ಆರತಿ ಎಚ್.ಎನ್ ಬರೆದಿರುವಂಥ ಕವನ ಸಂಗ್ರಹ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಡೆ, ಧಿ, ಳೆ, ಎ, ಅ, ಮ, ಕ, ಲೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಶಿಧರ್, ಆನಂತರ ವೆಂಕಟೇಶ್ವರ್. ಎಲ್ಲೆಡೆ ಅಧಿಕ ಮಳೆ. ಎಲ್ಲೆಡೆ ಅಧಿಕ ಮಳೆ ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ್ವರ್. ಎಲ್ಲೆಡೆ ಅಧಿಕ ಮಳೆ. ಉತ್ತರವನ್ನು ನೋಡೋಣ. ಎಲ್ಲೆಡೆ ಅಧಿಕ ಮಳೆ ಉತ್ತರ ಸರಿಯಾಗಿದೆ. ಕೊನೆಯ ಹೀರೋಗಳು ಈ ಪುಸ್ತಕವನ್ನು ಶಶಿಧರ್ ಅವರಿಗೆ, ವೆಂಕಟೇಶ್ವರ್ ಅವರಿಗೆ ಸ್ಮೋಕಿಂಗ್ ಝೋನ್ ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದಿನ 2 ಪುಸ್ತಕ ಕೃಷ್ಣ ಕಾರಣ, ಕೆ ರಘು ಶೆಟ್ಟಿ ಬರೆದಿರುವಂಥದ್ದು, ರಾಜತರಂಗಿಣಿ ಕಥಾವಳಿ, ಕಸ್ತೂರಿ ಮುರಳಿ ಕೃಷ್ಣ ಬರೆದಿರುವಂಥ ಕೃತಿ. ಪ್ರಶ್ನೆ: ಈ ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮೈಕೆಲ್ ಪ್ಲಾಟಿನಿ, ಫ್ರಾನ್ಸ್ ಬೆಕೆನ್ಬಾವರ್, ಡೇವಿಡ್ ಬೆಕಮ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ಜಯಶ್ರೀ ಅವರು. ಆನಂತರ ಒಂದು ನಿಮಿಷ. ಆನಂತರ ವೆಂಕಟೇಶ್ವರ್. ಮೈಕಲ್ ಪ್ಲಾಟಿನ್. ಮೈಕೆಲ್ ಪ್ಲಾಟಿನಿ ಆಯ್ಕೆ 1. ವೆಂಕಟೇಶ್ವರ್. ಡೇವಿಡ್ ಬೆಕಮ್. ಡೇವಿಡ್ ಬೆಕಮ್ ಆಯ್ಕೆ 3. ಆಯ್ಕೆ 4 ಗೆರ್ಡ್ ಮುಲ್ಲರ್. ಉತ್ತರವನ್ನು ನೋಡೋಣ. ಡೇವಿಡ್ ಬೆಕಮ್ ಉತ್ತರ ಸರಿಯಾಗಿದೆ. ರಾಜತರಂಗಿಣಿ ಕಥಾವಳಿ ಈ ಒಂದು ಕೃತಿಯನ್ನು ವೆಂಕಟೇಶ್ವರ ಅವರಿಗೆ ಕೊಟ್ಟಿದ್ದೇವೆ. ಫುಟ್ಬಾಲ್ ಕ್ರೀಡೆಯ ದಂತಕತೆ ಡೇವಿಡ್ ಬೆಕಮ್. ಈತ ಸರ್ ಡೇವಿಡ್ ಬೆಕಮ್ ಆಗಿದ್ದಾನೆ. ಬ್ರಿಟನ್ ದೇಶಕ್ಕೆ ಸೇರಿದಂಥವನು. ಅತ್ಯಂತ ಕಠಿಣ ಪರಿಶ್ರಮ ಹಾಗೂ ನಿರಂತರ ಅಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದಾನೆ. ಈತನ ಆಟವನ್ನು ಟೀಕೆ ಮಾಡುವಂಥ ಜನ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದ್ದರು. ಅವರ ಟೀಕೆಗಳನ್ನು ಕೇಳಿಸಿಕೊಂಡು ಉತ್ತರವನ್ನು ಕೊಡದೆ ತನ್ನ ಪಾಡಿಗೆ ತಾನು ತನ್ನ ಆಟವನ್ನು ಮುಂದುವರಿಸ್ಕೊಂಡು ಹೋದ. ಈಗ ಜಗತ್ತಿನ ದಂತಕಥೆಯಾಗಿದ್ದಾನೆ. ಹಾಗೆಯೇ ಈತ ಮಹಾಬುದ್ಧಿವಂತ. ಗಳಿಸಿದ ಹಣವನ್ನು ಸೂಕ್ತ ರೀತಿಯಲ್ಲಿ ಈತ ಹೂಡಿರುವ ಕಾರಣ ಇವತ್ತು ಯಶಸ್ವಿ ಉದ್ಯಮಿಯೂ ಸಹ ಆಗಿದ್ದಾನೆ ಡೇವಿಡ್ ಬೆಕಮ್. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ ದೇವತೆ, ಹೆಚ್ಚುವರಿ ಭೂಮಿ. ಬಜರ್ ಆಗಲೇ ಒತ್ತಿದ್ದಾರೆ ವೆಂಕಟೇಶ್ವರ್. ಒಂದು ಉತ್ತರ ಅಧಿದೇವತೆ. ಉತ್ತರವನ್ನು ನೋಡೋಣ. ಅಧಿದೇವತೆ ಉತ್ತರ ಸರಿಯಾಗಿದೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಅಧಿಕ. ಅಧಿಕ ಉತ್ತರವನ್ನು ನೋಡೋಣ. ಆಧಿಕ್ಯ ಅಂತ ಉತ್ತರ ನಮ್ಮ ಹತ್ರ ಇದೆ. ಅಧಿಕ ಅಂತ ಹೇಳಿದ್ರು ಏನು ತಪ್ಪೇನಾಗಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿದ್ದೇವೆ. 3 ಉತ್ತರ. ಅವನಿ. ಅವನಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಅವನೀನ ಆವನೀನ? ಆವನಿ. ಆವನಿ ಅನ್ನೋದು ಸಣ್ಣ ದೋಷ ಆಗಿತ್ತು, ಚಿಂತೆ ಇಲ್ಲ. 3 ಪುಸ್ತಕಗಳನ್ನು ಒಟ್ಟಿಗೆ ಕೊಡ್ತಾ ಇದ್ದೇವೆ ವೆಂಕಟೇಶ್ವರ್ ಅವರಿಗೆ. ಈಗ
4 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂದಿದೆ. ಐತಾಳರ ಕತೆಗಳು, ಎಡಗುಡ್ಡೆ ಚಂದ್ರಶೇಖರ ಐತಾಳ್ ಬರೆದದ್ದು, ತರಾಸು ಅವರು ಬರೆದ ಚಂದವಳ್ಳಿಯ ತೋಟ ಎನ್ನುವ ಕಾದಂಬರಿ, ರೂಬಿಕ್ಸ್ ಕ್ಯೂಬ್ ಹಾಗೂ ಯಂತ್ರ ಮಂತ್ರ ತಂತ್ರ ಎನ್ ನರಸಿಂಹಯ್ಯ ಅವರ ಪತ್ತೇದಾರಿ ಕಾದಂಬರಿ. 12 ಅಕ್ಷರಗಳನ್ನು ಕೊಡ್ತೇವೆ. 3 ಅಕ್ಷರಗಳ ಕನಿಷ್ಠ 3 ಶಬ್ದಗಳನ್ನು ಕೊಡಬೇಕು. ಹೆಚ್ಚು ಶಬ್ದಗಳನ್ನು ಕೊಟ್ಟವರಿಗೆ ಪುಸ್ತಕ ದೊರೆಯುತ್ತೆ. 1 ನಿಮಿಷದ ಅವಕಾಶ. ಅಕ್ಷರಗಳು ಕೋ, ಲ್ಯಾ, ಕೌ, ಕೆ, ಸಂ, ಗಿ, ತಂ, ಯು, ಟಿ, ವಾ, ಡಂ, ರ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಶಶಿಧರ್, ತಮ್ಮ ಶಬ್ದಗಳು. ಒಂದೇ ಕೌಟಿಲ್ಯ. ಹಾಂ, ಕೌಟಿಲ್ಯ. ಕೌಟಿಲ್ಯ. ನಂತರ ಇಲ್ಲ, ಒಂದೇ ಗೊತ್ತಾಗಿತ್ತು. ವೆಂಕಟೇಶ್ವರ್. ಕೌಟಿಲ್ಯ. ಹಾಂ, ಅಷ್ಟೇ ಸರ್. ತಮ್ಮ ಉತ್ತರ ಜಯಶ್ರೀ. ಕೌಟಿಲ್ಯ ಒಂದೇ ಸರ್. ಒಂದೇ. ತಮ್ಮ ಉತ್ತರ ಅನುಪಮ. ಇಲ್ಲ, ಸಿಕ್ಕಿಲ್ಲ. ಸಿಕ್ಕಿಲ್ಲ. ಉತ್ತರವನ್ನು ನೋಡೋಣ. ಕೇಯೂರ, ಕೋಡಂಗಿ, ಕೌಟಿಲ್ಯ, ಕೌರವ, ತಂಗುವ, ಹೀಗೆ ಮುಂದುವರಿಬಹುದಾಗಿತ್ತು. ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ದೊರೆಯುತ್ತೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ವೇದಗಳಲ್ಲಿ ಅತ್ಯಂತ ಪ್ರಾಚೀನವೆಂದು ಪರಿಗಣಿಸಲ್ಪಡುವ ವೇದ ಯಾವುದು? ಬಜರ್ ಆಗಲೇ ಒತ್ತಿದ್ದಾರೆ ವೆಂಕಟೇಶ್ವರ್. ಋಗ್ವೇದ. ಋಗ್ವೇದ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳು: ಋಗ್ವೇದ, ಅಥರ್ವವೇದ. ಋಗ್ವೇದ ಅಂದಿದ್ದಾರೆ, ಹೌದಾ? ನೋಡೋಣ. ಋಗ್ವೇದ ಉತ್ತರ ಸರಿಯಾಗಿದೆ. ಸುರಂಜನ ದಾಸ್ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಕ್ರೈಸ್ತ ಧರ್ಮದ ಒಳ್ಳೆಯ ಪರೋಪಕಾರಿ ಗುಡ್ ಸಮಾರಿಟನ್ ಕಥೆಯು ಯಾವ ಮೌಲ್ಯವನ್ನು ಕಲಿಸುತ್ತದೆ? ಆಯ್ಕೆಗಳು: ಸಂಪತ್ತಿನ ಸಂಗ್ರಹ, ಕರುಣೆ ಮತ್ತು ನೆರವು. ಕರುಣೆ ಮತ್ತು ನೆರವು. ಕರುಣೆ ಮತ್ತು ನೆರವು. ಉತ್ತರವನ್ನು ನೋಡೋಣ. ಕರುಣೆ ಮತ್ತು ನೆರವು ಉತ್ತರ ಸರಿಯಾಗಿದೆ. ತಸು ಶಾಮರಾವ್ ಈ ಪುಸ್ತಕ ಕೊಟ್ಟಿದ್ದೇನೆ. ಇಸ್ಲಾಂ ಪದದ ಮೂಲ ಭಾವ ಯಾವುದು? ಹೇಳಿಮ್ಮ. ಗೊತ್ತಿಲ್ಲ. ಆಯ್ಕೆಗಳು: ಪರ್ವತಾರೋಹಣ, ದೇವರ ಇಚ್ಛೆಗೆ ಶರಣಾಗತಿ. ದೇವರ ಇಚ್ಛೆಗೆ. ಯಾರಿಗೂ ಇಲ್ಲ ಅವಕಾಶ, ಒಬ್ಬರಿಗೆ ಇರೋದಲ್ವಾ? ಸರಿಯಾದ ಉತ್ತರ ಈಗ ಬಂತು. ದೇವರ ಇಚ್ಛೆಗೆ ಶರಣಾಗತಿ. ಮುಂದಿನ ಪ್ರಶ್ನೆ. ಬುದ್ಧನ ಮೊದಲ ಉಪದೇಶ ನಡೆದ ಸ್ಥಳ ಯಾವುದು? ಬಜರ್ ಒತ್ತಿದ್ದಾರೆ ವೆಂಕಟೇಶ್ವರ್. ಉತ್ತರ ಸಾರನಾಥ. ಸಾರನಾಥ. ಆಯ್ಕೆಗಳು: ತಕ್ಷಶಿಲಾ, ಸಾರನಾಥ. ಉತ್ತರವನ್ನು ನೋಡೋಣ. ಸಾರನಾಥ ಉತ್ತರ ಸರಿಯಾಗಿದೆ. ಯಾದವರಾವ್ ಜೋಶಿ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಜೈನ ಧರ್ಮದ ಪ್ರಮುಖ ಮೌಲ್ಯ ಯಾವುದು? ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಶಿಧರ್. ಸಹಿಷ್ಣುತೆ. ಸಹಿಷ್ಣುತೆ. ಆಯ್ಕೆಗಳನ್ನು ನೋಡೋಣ. ಮೋಕ್ಷ, ಅಹಿಂಸೆ. ಉತ್ತರ ಅಹಿಂಸೆ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಶುಕ್ರಗ್ರಹ ಏಕೆ ಬುಧಕ್ಕಿಂತ ಹೆಚ್ಚು ಬಿಸಿಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಅದು ಸೂರ್ಯನಿಗೆ ಅತಿ ಹತ್ತಿರವಾಗಿರುವುದರಿಂದ, ಗಾಢ ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ಇರುವ ಕಾರಣದಿಂದ. ಅದು ಸೂರ್ಯನಿಗೆ ಅತಿ ಹತ್ತಿರವಾಗಿರುವುದರಿಂದ. ಉತ್ತರವನ್ನು ನೋಡೋಣ. ಗಾಢ ಕಾರ್ಬನ್ ಡೈಆಕ್ಸೈಡ್ ವಾತಾವರಣ ಕಾರಣ. ಮುಂದಿನ ಪ್ರಶ್ನೆ. ಪೆಂಗ್ವಿನ್ ಯಾವ ಪರಿಸರಕ್ಕೆ ಹೆಚ್ಚು ಹೊಂದಿಕೊಂಡಿದೆ? ಸಮುದ್ರ ಮತ್ತು ಶೀತ ಪ್ರದೇಶ, ಮರಳುಗಾಡು ಮತ್ತು ಉಷ್ಣ ಪ್ರದೇಶ. ಮೊದಲಿಗೆ ಬಜರುತ್ತಿದ್ದು ಶಶಿಧರ್. ಸಮುದ್ರ ಮತ್ತು ಶೀತ ಪ್ರದೇಶ. ಉತ್ತರವನ್ನು ನೋಡೋಣ.
ಸಮುದ್ರ ಮತ್ತು ಶೀತ ಪ್ರದೇಶ ಉತ್ತರ ಸರಿಯಾಗಿದೆ. ಬೆಳ್ಳಾವೆ ನರಹರಿ ಶಾಸ್ತ್ರಿ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. K2 ಶಿಖರ ಯಾವ ಪರ್ವತ ಶ್ರೇಣಿಯಲ್ಲಿದೆ? ಆಯ್ಕೆಗಳು: ಸಹ್ಯಾದ್ರಿ, ಕರಾಕೋರಂ. ಉತ್ತರವನ್ನು ನೋಡೋಣ. ಕರಾಕೋರಂ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಿಮಾಲಯ ಪರ್ವತ ಶ್ರೇಣಿ ಅಂತ ಹೇಳಿಬಿಟ್ರೆ ಅದು ಜಮ್ಮು ಕಾಶ್ಮೀರದ ತುದಿಯಿಂದ ಹಿಡಿದು ಈ ಕಡೆ ಅಸ್ಸಾಂವರೆಗೂ ಬಂದುಬಿಡುತ್ತೆ. ಅದರಲ್ಲಿ ಬೇಕಾದಷ್ಟು ಉಪವಿಭಾಗಗಳು ಇರುತ್ತೆ. ಮುಂದಿನ ಪ್ರಶ್ನೆ. ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ಏನೆಂದು ಕರೆಯುತ್ತಾರೆ? ಬಜರ್ ಒತ್ತಿದ್ದಾರೆ ಶಶಿಧರ್. ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡೋಣ. ಭಾರತೀಯ ಕ್ರಿಕೆಟ್ನ ಪಿತಾಮಹ, ಭಾರತೀಯ ಸಿನಿಮಾದ ಪಿತಾಮಹ ಯಾವುದು? ಭಾರತೀಯ ಸಿನಿಮಾದ ಪಿತಾಮಹ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. BS ರಂಗ. ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಸ್ಪರ್ಧೆಯಲ್ಲಿ ವಿಶ್ವಕಪ್ಪನ್ನು ಅತಿ ಹೆಚ್ಚು ಬಾರಿ ಗೆದ್ದ ದೇಶ ಯಾವುದು? ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಶಿಧರ್. ಅರ್ಜೆಂಟೀನಾ. ಆಯ್ಕೆಗಳನ್ನು ನೋಡೋಣ. ಇಂಗ್ಲೆಂಡ್ ಮತ್ತು ಬ್ರೆಜಿಲ್. ಸರಿಯಾದ ಉತ್ತರ ಬ್ರೆಜಿಲ್ ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. BC ಶಶಿಧರ್ ಅವರಿಗೆ 7 ಪುಸ್ತಕಗಳು ದೊರೀತಾ ಇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು ತಮಗೆ. ವೆಂಕಟೇಶ್ವರ ಅವರಿಗೆ 100 ಅಂಕಗಳು 10 ಪುಸ್ತಕಗಳು. ದಯವಿಟ್ಟು ಸ್ವೀಕರಿಸಿ. 100 ಅಂಕಗಳನ್ನು ಗಳಿಸಿದ್ದಕ್ಕೆ ಒಂದು ವಿಶೇಷ ಪುಸ್ತಕ ಬಹುಮಾನವಾಗಿ ಕೊಡ್ತಾ ಇದ್ದೇವೆ. ತರ ಸುಬ್ಬರಾವ್ ಅವರು ಬರೆದ ಚಂದವಳ್ಳಿಯ ತೋಟ ಚಲನಚಿತ್ರ ಆದಂಥ ಕಾದಂಬರಿ ತಮಗೆ ಕೊಟ್ಟಿದ್ದೇವೆ. ಅಭಿನಂದನೆಗಳು. ದಯವಿಟ್ಟು ಕುಳಿತುಕೊಳ್ಳಿ. ಜಯಶ್ರೀ ಅವರಿಗೆ ದರಗುಟ್ಟಿ ಮಳೆ ಸುರಿದು ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ಅಭಿನಂದನೆಗಳು. ಪ್ರಗತಿಯ ಪಥದಲ್ಲಿ ಎನ್ನುವ ಕಾದಂಬರಿಯನ್ನು ಅನುಪಮ ಅವರಿಗೆ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಮಾನಸಿಕ ನೆಮ್ಮದಿಯನ್ನು ನಾವು ಕಾಪಾಡಿಕೊಳ್ಳದೇ ಇದ್ದರೆ ಇನ್ಯಾರೂ ನಮಗೆ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಅನೇಕ ಜನ ಸಹಾಯ ಕೇಳ್ಕೊಂಡು ಬಂದಾಗ ಪ್ರತಿ ಸಲನೂ ಕೊಡಲೇಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಾದರೂ ಇಲ್ಲ ಅಂತ ಹೇಳೋದನ್ನು ಕಲ್ತ್ಕೊಳ್ಳಿಲ್ಲ ಅಂತ ಹೇಳ್ತಂದರೆ ಕಬ್ಬನ್ನು ಬುಡ ಅಲ್ಲ ಬೇರ್ವರೆಗೂ ತಿನ್ನೋಕ್ಕೆ ಜನ ಸಿದ್ಧವಾಗಿರ್ತಾರೆ. ಹಾಗಾಗಿ ನಮ್ಮ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿಕ್ಕೆ ಬೇರೆಯವರನ್ನು ಮೆಚ್ಚಿಸೋದು ಅಗತ್ಯ ಇಲ್ಲ. ಹಾಗಾಗಿ ಇಲ್ಲ ಕೆಲವು ಸಂದರ್ಭಗಳಲ್ಲಾದರೂ ಹೇಳೋದನ್ನು ನಾವೆಲ್ಲ ಕಲ್ತ್ಕೋಬೇಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.